ಟ್ರೆಂಡಿಂಗಲ್ಲಿರ್ತಕ್ಕಂತಹ ಫೋಟೋಸ್ದು ಪ್ರಾಂಪ್ಟ್ನ ಇನ್ನೂ ಹುಡುಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅಂದರೆ ಫಸ್ಟ್ ಅದನ್ನು ಸ್ಟಾಪ್ ಮಾಡಿ. ನಾನು ಹೇಳ್ತಕ್ಕಂತಹ ಈ ಒಂದು ಪ್ರಾಜೆಕ್ಟ್ನ ಚಾಟ್ ಜಿ ಪಿ ಟಿ ಒಳಗೆ ಕ್ರಿಯೇಟ್ ಮಾಡಿ ಮಡಿಕೊಂಡ್ರೆ ಮುಗೀತು. ನಿಮಗೆ ಬೇಕಾಗಿರ್ತಕ್ಕಂತಹ ಫೋಟೋಸ್ನ ಅಪ್ಲೋಡ್ ಮಾಡಿ ಅದಕ್ಕೆ ಪ್ರಾಂಪ್ಟ್ ಕೇಳಿದ್ರೆ ಸೆಕೆಂಡ್ಸಲ್ಲಿ ಕೊಡುತ್ತೆ. ಈ ಒಂದು ಪ್ರಾಜೆಕ್ಟ್ನ ಸೆಟಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ಇಲ್ಲಿ ಚಾಟ್ ಜಿ ಪಿ ಟಿ ಓಪನ್ ಮಾಡಿ. ಇಲ್ಲಿ ಟಾಪ್ ಲೆಫ್ಟಲ್ಲಿ 2 ಲೈನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿ, ಮತ್ತು ಇದಕ್ಕೆ ಒಂದು ನೇಮಿಂಗ್ ಕೊಡಿ, ಇಮೇಜ್ ಪ್ರಾಂಪ್ಟ್ ಜನರೇಟರ್ ಅಂದ್ಬಿಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಕೊಡಿ. ಮತ್ತು ಇಲ್ಲಿ ಒಂದು ಪ್ರಾಂಪ್ಟ್ನ ನೀವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಎಂಟರ್ ಕೊಡಿ, ಮುಗೀತು. ಮತ್ತು ಬ್ಯಾಕ್ ಬನ್ನಿ. ಸೊ ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ಸಲ್ಲಿ ಇಮೇಜ್ ಪ್ರಾಂಪ್ಟ್ ಜನರೇಟರ್ ಅಂತ ಕ್ರಿಯೇಟ್ ಆಗಿರುತ್ತೆ. ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಪಿನ್ ಮಾಡ್ಕೊಳ್ಳಿ, ಮತ್ತೆ ವಾಪಸ್ ಬನ್ನಿ. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಪಿನ್ಡಲ್ಲಿ ಇಮೇಜ್ ಪ್ರಾಂಪ್ಟ್ ಜನರೇಟರ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಟ್ರೆಂಡಿಂಗ್ ಫೋಟೋಸ್ ಯಾವ್ದು ನಿಮಗೆ ಇರುತ್ತೆ ಆ ಒಂದು ಇಮೇಜಸ್ನ ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ನೀವು ಕ್ರಿಯೇಟ್ ಎ ಪ್ರಾಂಪ್ಟ್ ಫಾರ್ ದಿಸ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ, ಮುಗೀತು. ಪ್ರಾಂಪ್ಟ್ ರೆಡಿ ಆಯಿತು. ಈ ಒಂದು ಪ್ರಾಂಪ್ಟ್ನ ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂತಹ ನಿಮ್ಮ ಓನ್ ಫೋಟೋಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ನಿಮ್ಗೇನಾದ್ರೂ ಈ ಒಂದು ಪ್ರಾಂಪ್ಟ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಪ್ರಾಂಪ್ಟ್ ಅಂತ ತಿಳಿಸಿ, ನಾನು ನಿಮಗೆ ಡೈರೆಕ್ಟ್ DM ಮಾಡ್ತೀನಿ. ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಟಿಪ್ಸ್ಗೆ ನನ್ನ ಒಂದು ಅಕೌಂಟ್ನ ಫಾಲೋ ಮಾಡಿ.